ಅವಧಿ ಒಳಗೆ ಸಿದ್ದರಾಮಯ್ಯನವ್ರ ಸರ್ಕಾರ 13ರಿಂದ ಇಲ್ಲಿವರೆಗೂ ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಬಂತು ಅವ್ರು ಖರ್ಚು ಮಾಡಿದ್ದು 5,400 ಕೋಟಿ. ನಾವು BJP ಸರ್ಕಾರ ಕಡಿಮೆ ಅವಧಿ ಇದ್ದರೂ ಕೂಡ ನಾವು ಖರ್ಚು ಮಾಡಿದ್ದು 9,200 ಕೋಟಿ ನಾವು ಖರ್ಚು ಮಾಡಿದ್ವಿ. ಎತ್ತಿನಹೊಳೆ ಪ್ರಾಜೆಕ್ಟ್ ನಮ್ಮ ಅವಧಿಯಲ್ಲೇ ಪ್ರೋಗ್ರೆಸ್ ಆಗಿರೋದು. ಕೊಯ್ಲೇಷನ್ ಗೌರ್ಮೆಂಟ್ನಲ್ಲೂ ಚೆನ್ನಾಗಿ ಮಾಡಿದ್ರು, 1,550 ಕೋಟಿ ಮಾಡಿದ್ರು. ಅದರ ಕಾಂಗ್ರೆಸ್ನವ್ರು ಇವತ್ತೇನು ಬಟನ್ ಹೊಡಿಲಿಕ್ಕೆ ಬಂದಾರ, ಅದು ನಾವು ಮಾಡಿದಂಥ ಪ್ರೋಗ್ರೆಸ್. ಅಲ್ಲಿ ರೈತರ ಸಮಸ್ಯೆಯಿಂದ ಕಾಮಗಾರಿ ಮುಂದೆ ಹೋಗಿದ್ದಿಲ್ಲ. ನಾನೇ ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನೀವು ಗಮನ ಹರಿಸಿ ಹಾಸನ್ಗೆ ಹೋಗಿನೇ ಮೀಟಿಂಗ್ ಮಾಡೋದು ಅಂತೇಳಿ ನಿರ್ಣಯ ಮಾಡಿ ಹಾಸನ್ ಡಿಸಿಷನ್ ತೊಗೊಂಡು ಮೀಟಿಂಗ್ಗಳು ಮಾಡಿ ಲ್ಯಾಂಡ್ ಎಕ್ವಿಷನ್ ಕ್ಲಿಯರ್ ಮಾಡಿಕೊಟ್ಟು ಲ್ಯಾಂಡ್ ಎಕ್ವಿಷನ್ಗೆ ದುಡ್ಡು ಕೊಟ್ಟು ಇದು ನಾವು ಮಾಡಿರ್ತಕ್ಕಂಥ ಪ್ರೋಗ್ರೆಸ್. ಅತಿ ಹೆಚ್ಚು ಹಣ ಖರ್ಚಾಗಿರೋದೇ ಇರಿಗೇಷನ್ ಪ್ರಾಜೆಕ್ಟ್ಗಳಿಗೆ. ಎತ್ತಿನಹೊಳೆ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ನಾವು ಡಬಲ್ ದುಡ್ಡು ಖರ್ಚು ಮಾಡಿದ್ವಿ, ಡಬಲ್ ಅನುದಾನ ಕೊಟ್ಟಿದ್ವಿ. ಎಲ್ಲ ಸರ್ಕಾರಕ್ಕಿಂತಲೂ ಡಬಲ್ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ನಾನು DK ಶಿವಕುಮಾರ್ ಅವ್ರಿಗೆ ಆಗ್ರಹ ಮಾಡ್ತೀನಿ, ನೀವೇನು ಬಟನ್ ಹೊಡಿಲಿಕ್ಕೆ ನಮ್ಮದೇನು ತಕರಾರಿಲ್ಲ. ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದಲ್ಲಿ ಬಟನ್ ಹೊಡಿತಕ್ಕಂಥದಕ್ಕೆ ಅವಕಾಶ ಇದೆ, ಹೊಡೀರಿ. ಆದರೆ ಸುಳ್ಳು ಹೇಳಬೇಡ್ರಿ. ನಾನು ಆಗ್ರಹ ಮಾಡ್ತೀನಿ, ನೀವು ಇದರ ಸಂಪೂರ್ಣ ಮಾಹಿತಿಯನ್ನು ಬಿಡುಗಡೆ ಮಾಡಿ. ಯಾವ ಸರ್ಕಾರದಲ್ಲಿ ಏನಾಗಿದೆ ಅಂತ ಸಂಪೂರ್ಣ ಮಾಹಿತಿ ಬಿಡುಗಡೆ ಮಾಡಿ. ಇದನ್ನು ಆಗ್ರಹ ಮಾಡ್ತೀನಿ. ಇವತ್ತು ಇನ್ನೂ ಎತ್ತಿನಹೊಳೆ ಇವತ್ತು ಅವ್ರು ಗಡಿಬಿಡಿ ಮಾಡಿ ಜನರನ್ನ ಇವತ್ತು ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನೂ ಏನು 7 ಜಿಲ್ಲೆಗಳದ, 29 ತಾಲೂಕುಗಳದ, ಅವರಿಗೆಲ್ಲ ನೀರು ಹೋಗಲಿಕ್ಕೆ ಅಲ್ಲಿ ಪೂರ್ಣ ಕಾಮಗಾರಿ ಮಾಡಬೇಕಾಗ್ತದೆ. ಈಗ ಬರೀ VV ಸಾಗರ್ ತಂದು ನಾವು ನೀರು ಹಾಕ್ತಾಯಿದ್ದೀವಿ, ಅದರಿಂದ ಆ ಜಿಲ್ಲೆಗಳಿಗೆ ನೀರು ಹೋಗೋದಿಲ್ಲ. ಪೂರ್ಣ ಮಾಡಿ ನೀವು ಲೋಕಾರ್ಪಣೆ ಮಾಡಬೇಕಾಗಿತ್ತು. ಅರ್ಧಂಬರ್ಧ ಮಾಡಿ ಗಡಿಬಿಡಿಯಲ್ಲಿ ಜನರಿಗೆ ಏನೋ ಮೋಸ ಮಾಡೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಜಾಹೀರಾತು ಕೊಡೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ, ಅವ್ರಿಗೆ ನೀರು ಸಿಗೋದಿಲ್ಲ. ಕೇವಲ ವಾಣಿ ವಿಲಾಸಕ್ಕೆ ನೀರು ಬಂದು ಬೀಳ್ತದೆ. ಬ್ಯಾಲೆನ್ಸ್ ವರ್ಕ್ ಆಗಬೇಕಲ್ಲ. ಇದೇ ಇವರು ಯಾರು ಪರಮೇಶ್ವರ್ ಅವರು ವಿರೋಧ ಮಾಡಿದ್ದರು, ಅಲ್ಲಿ ರಿಸರ್ವಾಯರ್ ಮಾಡಲಿಕ್ಕೆ, ಬ್ಯಾಲೆನ್ಸಿಂಗ್ ರಿಸರ್ವಾಯರ್, ಸ್ಟೋರೇಜಿಗೆ ರಿಸರ್ವಾಯರ್ ಮಾಡಲಿಕ್ಕೆ ಇವರೇ ವಿರೋಧ ಮಾಡಿದ್ರು. ಇವರೆಲ್ಲ ವಿರೋಧ ಮಾಡಿದವರು ಈಗ ಲೋಕಾರ್ಪಣೆ ಮಾಡೋರು. ಅದಕ್ಕೆ ನಾನೇನು ಹೇಳ್ತೀನಿ, ಬಿಡುಗಡೆ ಮಾಡ್ಲಕ್ಕೆ ನಮ್ಮದೇನು ತಕರಾರಿಲ್ಲ. ಯಾವ ಸರ್ಕಾರ ಅಧಿಕಾರದಲ್ಲಿದ್ರೂ ಮಾಡುವಂಥ ಅಧಿಕಾರ ಅವ್ರಿಗೆ ಇರ್ತದೆ. ಅದರ ಪೂರ್ಣಗೊಳಿಸಿ ಮಾಡಿ. ಹಾಗಾದ್ರೆ ನಾವೇ ಮಾಡ್ಬೋದಾಗಿತ್ತು. ಅವತ್ತೆಲ್ಲ ನಾವು ರೆಡಿ ಮಾಡಿದ್ದನ್ನು ಮಾಡ್ಬೋದಾಗಿತ್ತು, ಮಾಡಲಿಲ್ಲ ನಾವು. ಅದರ ಟ್ರಯಲ್ ಮಾಡಿ ನೋಡಿದ್ವಿ ನೀರು ಎಲ್ಲಿವರೆಗೂ ಬರ್ತದಂತೆ. ನಿಮ್ಮ ಕ್ಯಾಮ್ರಾಗಳೇ ಅವತ್ತಿದ್ದು, ನಿಮ್ಮ ಪ್ರೆಸ್ನವರೇ ಎಲ್ಲರೂ ಇದ್ದರು. ಅವತ್ತಿನ ವಿಡಿಯೋ ತೆಗೆದು ನೋಡಿ, ನಾನೇ ಇದ್ದೆ. ಟ್ರಯಲ್ ಮಾಡಿ ನೋಡಿದ್ದೀವಿ ನೀರು ಎಲ್ಲಿವರೆಗೂ ಬಂತಂತ. ಅದು ಮುಖ್ಯ ಅಲ್ಲ. ಈಗ ನಮಗೆ ಈ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ ಜಿಲ್ಲೆಗಳು ಯಾವ್ಯಾವು? ಚಿಕ್ಕಮಗಳೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ. ಈ ಜಿಲ್ಲೆಗಳಿಗೆ ನೀರು ಬಂದಾಗಿದ್ದು ಪ್ರಾಜೆಕ್ಟ್ ಪೂರ್ಣ ಆದಂಗೆ. ಇದು ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಳ್ಳೋ ಮುಂದೆ ಬೊಮ್ಮಾಯಿಯವರೇ ನೀರಾವರಿ ಮಂತ್ರಿ ಇದ್ದರು, ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಇದ್ದರು. ಆವಾಗ ತಗೊಳ್ಳುವಾಗ ನಾವು ಇದು 7 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಅಂಥೇಳಿ 75 ಲಕ್ಷ ಜನರಿಗೆ ಕುಡಿಲಿಕ್ಕೆ ನೀರು ಒದಗಿಸ್ತಕ್ಕಂಥ ಯೋಜನೆ ಅಂತ ಅಪ್ರೂವಲ್ ತೊಗೊಂಡಿದ್ದೀವಿ. ಯಾವ ಜಿಲ್ಲೆಗಳ ಹೆಸರು ಹೇಳಿ ನಾವು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡೀವಿ, ಅವ್ರಿಗೊಂದು ಹನಿ ನೀರು ಹೋಗೋದಿಲ್ಲ. ವಾಣಿ ವಿಲಾಸ್ ರಿಸರ್ವಾಯರ್ಗೆ ಬರೋದು ಓಕೆ, ಅದನ್ನು ನಾವು ಒಪ್ತೀವಿ, ಒಳ್ಳೇದು ಬರಲಿ, ನೀರು ಎಲ್ಲೇ ಬಂದ್ರೂ ಬರಲಿ. ಆದರೆ ಅವ್ರಿಗೇನು ಯಾವ ಯೋಜನೆ ಯಾವ ಜಿಲ್ಲೆ ವ್ಯಾಪ್ತಿಗೆ ಮಾಡೀವಿ ಅವ್ರಿಗೇನು ಸಿಗ್ತಾ ಇಲ್ಲ. ಯಾವ್ಯಾವ ಜಿಲ್ಲೆಗೆ ಹೋಗ್ತಿಲ್ಲ ಸರ್? ಯಾವ ಜಿಲ್ಲೆಗೂ ಹೋಗ್ತದೆ, ವಾಣಿ ವಿಲಾಸ್ ಸಾಗರಕ್ಕೆ ಬರ್ತದೆ ಅಷ್ಟೇ. ಅದರಿಂದ ನಾವು ಸ್ವಲ್ಪ ಉಪಯೋಗ ಮಾಡಬೇಕು.
ನಮ್ಮ ಡ್ಯಾಮ್ ವಾಣಿವಿಲಾಸ್ ಸಾಗರ್ ಡ್ಯಾಮ್ ತುಂಬೋದ್ರಿಂದ ಒಳ್ಳೆಯದೇ ಒಳ್ಳೆಯದು. ಯಾಕಂದ್ರೆ ಡ್ಯಾಮಿಗೆ ನೀರು ಸಿಗ್ತದೆ ನಮಗೆ. ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಎಲ್ಲೆಲ್ಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ನಾವು ಮಾಡೋಣ. ಆದರೆ ಯಾವ ಜಿಲ್ಲೆಗಳಿಗಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ಆ ಜಿಲ್ಲೆಗೂ ಒಂದು ಹನಿ ನೀರು ಹೋಗಲಾರ್ದೆ ಇವತ್ತು ಲೋಕಾರ್ಪಣೆ ಮಾಡ್ತಾ ಇರೋದು ಜನರಿಗೆ ಮಾಡಿದಂಥ ಮೋಸ. ಎಸ್ ಸರ್. ಒಳ್ಳೆ ಮೊದಲನೇ ಹಂತದ ಉದ್ಘಾಟನೆ ಪ್ರಾರಂಭೋತ್ಸವಕ್ಕೆ ಸರ್ಕಾರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಜಲಸಂಪನ್ಮೂಲ ಇಲಾಖೆ ಸಚಿವರು BJP ಸರ್ಕಾರದಲ್ಲಿ ಏನೂ ಮಾಡಿಲ್ಲ ಅನ್ನೋ ಥರ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಭಾಳ ಸ್ಪಷ್ಟವಾಗಿ ಮತ್ತು ಯಾವುದು ಮಾತಾಡ್ತೇನೆ ಅದೆಲ್ಲವನ್ನೂ ಕೂಡ ಆಧಾರ ಇಟ್ಟುಕೊಂಡೇ ಮಾತಾಡ್ತೇನೆ. 2010ರಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಆಗಿದ್ದರು. ಆ ಸಂದರ್ಭದೊಳಗೆ ನಾವು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ವಿ, ಎತ್ತಿನಹೊಳೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ತೇವೆ ಅಂತಕ್ಕಂಥ ಪ್ರಸ್ತಾವನೆಯನ್ನು ಮಾಡಿದಾಗ ಇದೇ ಕಾಂಗ್ರೆಸ್ನವರು ಅಲ್ಲೆಲ್ಲಿ ನೀರಿದೆ ಸುಮ್ಮನೆ ಮಾಡ್ತಾ ಇದ್ದೀರಿ, ಜನರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಅವತ್ತೂ ಕೂಡ ಆಪಾದನೆ ಮಾಡಿದರು. ಆದರೂ ನಾವು ಆ ಯೋಜನೆಯನ್ನು ಕೈಗೆತ್ತಿಕೊಂಡು 2012ರಲ್ಲಿ ಅನುಮೋದನೆ ಕೊಟ್ಟಿದ್ವಿ. 8,323 ಕೋಟಿ ರೂಪಾಯಿಗೆ ಅನುಮೋದನೆಯನ್ನು ಕೊಟ್ಟ ನಂತರ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೊಗೊಂಡಿವಿ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗೆ ಕಾಂಗ್ರೆಸ್ನಲ್ಲಿ 20 ವರ್ಷಗಟ್ಟಲೆ ಏನೂ ಮಾಡಿರಲಿಲ್ಲ. ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತಗೊಂಡು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. 2012-13ರಲ್ಲಿ ನಾವೇನು ಇದನ್ನು ಪ್ರಾರಂಭ ಮಾಡಿದ್ವಿ. 13-14ಕ್ಕೆ ಸಿದ್ದರಾಮಯ್ಯನವ್ರು ಗೌರ್ಮೆಂಟ ಬಂದ ಮೇಲೆ ಅಡಿಗಲ್ಲು ಮಾಡಿದ್ರು. ಅವ್ರ ಬಜೆಟ್ ಇಟ್ಟದ್ದೆಷ್ಟು 45 ಕೋಟಿ. 8,323 ಕೋಟಿ ಪ್ರಾಜೆಕ್ಟಿಗೆ ಅವ್ರ ಹಣ ಇಟ್ಟದ್ದು 45 ಕೋಟಿ. ಅದಾದಮೇಲೆ 14-15ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 114 ಕೋಟಿ. 15-16ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 476 ಕೋಟಿ. 16-17ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 850 ಕೋಟಿ. 17-18ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ 895 ಕೋಟಿ. 18-19ಕ್ಕೆ ನಾವು ಬಂದ್ವಿ. ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದರು. ಇಲಾಖೆಗೆ ನಾವೇ ಬಂದ ಮೇಲೆ ಬಜೆಟ್ನಲ್ಲಿ 1,018 ಕೋಟಿ ಇಟ್ಟು. 19-20ರಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ 1,107 ಕೋಟಿ ಇಟ್ಟು. ಅದಾದ ನಂತರ 20-21 ನಮ್ಮದೇ ಸರ್ಕಾರ 1,022 ಕೋಟಿ ಇಟ್ಟು. ಆಮೇಲೆ 2021-22ಕ್ಕೆ 910 ಕೋಟಿ ಇಟ್ಟು. 2022-23ನೇ ಸಾಲಿಗೆ 1,044 ಕೋಟಿ ಇಟ್ಟು. 23-24ನೇ ಸಾಲಿಗೆ ನಮ್ಮದೇ ಸರ್ಕಾರ 1,249 ಕೋಟಿ ಇಟ್ಟು. ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವತ್ತೂ 1,000 ಕೋಟಿ ಖರ್ಚು ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 2018-19ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದರು. ಕಾಂಗ್ರೆಸ್ ಮತ್ತು JDS ಕೊಯ್ಲೇಷನ್ ಗೌರ್ಮೆಂಟ್ನಲ್ಲಿ 1,550 ಕೋಟಿ ಖರ್ಚು ಮಾಡಿದರು. ಅದಾದಮೇಲೆ 19-20ಕ್ಕೆ ನಮ್ಮದೇ ಸರ್ಕಾರ 1,998 2,000 ಕೋಟಿ ಖರ್ಚು ಮಾಡಿದೆ. ಅದಾದ ನಂತರ 2021-22ಕ್ಕೆ 1,945 ಕೋಟಿ ಮಾಡಿದೆ ಖರ್ಚು ನಮ್ಮದೇ ಸರ್ಕಾರ. 21-22ಕ್ಕೆ ನಾನೇ ನೀರಾವರಿ ಮಂತ್ರಿ. ನಾವು ಖರ್ಚು ಮಾಡಿದ್ದು 21-22ನೇ ಸಾಲಿಗೆ 2,133 ಕೋಟಿ ಖರ್ಚು ಮಾಡಿದ್ವಿ. ಡಬಲ್ ಮಾಡಿದ್ವಿ ಎಲ್ಲ ಸರ್ಕಾರಕ್ಕಿಂತ. 2022-23ನೇ ಸಾಲಿಗೆ
ನಾನೇ ಇದ್ದೆ. 3110 ಕೋಟಿ ಖರ್ಚು ಮಾಡಿದ್ವಿ. ನಮ್ಮದೇ ಸರ್ಕಾರ, ನಾನೇ ನೀರಾವರಿ ಮಂತ್ರಿ, ಬಸವರಾಜ ಬೊಮ್ಮಾಯಿನೇ ಮುಖ್ಯಮಂತ್ರಿ. 23-24ಕ್ಕೆ ನಮ್ಮ ಸರ್ಕಾರ ಹೋಯಿತು, ಕಾಂಗ್ರೆಸ್ ಬಂತು. ಬಜೆಟ್ನಲ್ಲಿ ಅವ್ರು ಕೊಟ್ಟರು ದುಡ್ಡಷ್ಟು 1200 ಕೋಟಿ ಕೊಟ್ಟರು. ಈ ವರ್ಷ 1296 ಕೋಟಿ ಕೊಟ್ಟಿದ್ದಾರೆ. ಅವ್ರು ಖರ್ಚು ಮಾಡಿದ್ದಷ್ಟು ಕಳೆದ ವರ್ಷ 23-24ರಲ್ಲಿ 1440